ಕಪಟಿ ವಂಚಕ ಏನೋ ನಿನ್ನ ಹಲ್ಲೆಲ್ಲ ದೈತ್ಯರ ಮೇಲೆ ಅಲ್ವೇನೋ? ಯಾಕೆ ಹೀಗೆ ಮಾಡಿದೆ? ಮಾರುವೇಷಧಾರಿಯಾಗಿ ಬಂದು ನನ್ನ ಚಿತ್ತವನ್ನು ಮರಳುಗೊಳಿಸಿ ನನ್ನ ಜೊತೆಗೆ ಸಂಸಾರ ಮಾಡಿ ಈ ಕಾಲಕ್ಕೆ ನನ್ನ ಕವಚವನ್ನೇ ಹರಿದೋಗಿದೆಯಲ್ಲ. ಯಾಕೆ ಹೀಗೆ ಮಾಡಿದೆ? ಯಾರ ಮಾತಿಗಾಗಿ ಮಾಡಿದೆ? ವಿರೋಚನ ಏನು ತಪ್ಪು ಮಾಡಿದ? ಯಾಕೆ ಹೀಗೆ ಮಾಡಿದೆ ಹೇಳು? ಯಾಕೆ ನಿನ್ನ ಬುದ್ಧಿಯಿಂದಲೇ ಲೋಕವನ್ನು ಅಳತೆ ಮಾಡಬಲ್ಲೆ, ಎಲ್ಲವನ್ನು ಸ್ವಾಧೀನೀಕರಿಸಬಲ್ಲೆ ಎನ್ನುವ ಹಾಗೆ ಕೊಬ್ಬಿದವ ನೀನು. ನಿನ್ನ ಬುದ್ಧಿಯಾದರೂ ಮರಳುಗೊಳ್ಳುತ್ತದೆ, ಮೋಸ ಹೋಗ್ತದೆ ಎನ್ನುವುದನ್ನು ಪ್ರಾಮಾಣಿಕವಾಗಿ ನೀನು ಒಪ್ಪಿಕೊ. ವರಬಲವನ್ನು ಹೊಂದಿದಂತಹ ನೀನು ಅಜೇಯವಾಗಿ ಉಳಿದುಕೊಂಡೇನು ಎನ್ನುವುದಕ್ಕಾಗಿ ಪಡೆದುಕೊಂಡದ್ದು ಅದೆಲ್ಲವನ್ನು ಈಗ ನಾನು ಕಸಿದುಕೊಂಡಿದ್ದೇನೆ. ವಂಚನೆ ಏನು ಮಾಡಿದೆ ಅಂತ ಆತ್ಮಾವಲೋಕನ ಮಾಡು. ನೀನು ನಿನ್ನ ತಂದೆ ಯಾರು ಎನ್ನುವುದನ್ನು ಗಮನಿಸು. ಸಜ್ಜನಿಗನಿದ್ದಾನೆ, ಪರಮ ಧಾರ್ಮಿಕನಿದ್ದಾನೆ, ಬದುಕಿನ ವ್ಯಾಪ್ತಿ ಏನು, ಪ್ರಾಪ್ತಿ ಎಷ್ಟು ಎನ್ನುವುದರ ಕುರಿತಾದ ತಿಳುವಳಿಕೆ ಉಳ್ಳವರು. ನಿನ್ನ ಪೂಜೆ ಮಾಡಿದವರೆಲ್ಲ ಒಳ್ಳೆಯವರು ನಿನಗೆಲ್ಲ ಅಲ್ಲಪ್ಪ. ತಪ್ಪು ಮಾಡಿದವನು ಶಿಕ್ಷಿಸ್ತೇನೆ. ಪ್ರಹ್ಲಾದನು ತಪ್ಪಿ ನಡೆದಾಗ ಸುಮ್ಮನೆ ಬಿಡುವವನಲ್ಲ ನಾನು. ಯಾವ ಕಾಲಕ್ಕೆ ಅವನಿಂದ ಮುಂದೆ ಕೆಲವು ಘಟನೆ ನಡೆಯಿತು, ಆವಾಗಲೂ ಪ್ರಶ್ನಿಸಿದವನೇ. ಲೋಕ ನಿಯಮಕ್ಕೆ ವಿರುದ್ಧವಾಗಿ ಒಬ್ಬ ನಡೆಯುತ್ತಾನೆ ಅಂತಾದ್ರೆ ವ್ಯಾಪ್ತಿಯನ್ನು ಮೀರಿ ಮುಂದೆ ಹೋದ್ರೆ ತಡೆಯಾಗ್ತೇನೆ. ಏನು ರಕ್ಷಣೆಗೆ ಪಡೆದುಕೊಂಡ್ರು ಅದನ್ನು ಪಡೆದೇ ಪಡೆಯುತ್ತೇನೆ. ನನ್ನಷ್ಟಕ್ಕ ಇರುವ ಕಾಲಕ್ಕೆ ದೇವೇಂದ್ರ ಬಂದು ಅರ್ಧಾಯುಷವನ್ನು ಬೇಡಬಹುದೇ? ಏನಾಯ್ತು? ಅದು ಸರಿ ಅಂತ ಕೇಳುದು ನಾನು. ಹೌದಪ್ಪ, ಅವನು ಮಾರುವೇಷಧಾರಿ ಯಾಕೆ ಬಂದದ್ದು? ಯಾಕೆ ದೈತ್ಯರ ಮೇಲೆ ಹಲ್ಲೆ ಯಾಕೆ ಆ ರೀತಿಯದ್ದು? ಅಯ್ಯ, ಹಲ್ಲೆ ಮಾಡಿದ್ದೆ ಇರುವುದಿಲ್ಲವೇ? ಹಲ್ಲೆ ಮಾಡಿದ್ದೇ ಅಲ್ಲ, ನಿನ್ನಿಂದ ಆಗಬಹುದಾದಂತಹ ಕೊರತೆ ಆದೀತು ಅಥವಾ ನೀನು ತಡೆಯನ್ನು ಒದಗಿ ಬಂದಿತು ಎನ್ನುವುದನ್ನು ತಿಳಿದಂತ ಅದನ್ನು ಬುದ್ಧಿಯನ್ನು ಉಪಯೋಗಿಸಿದ. ಹಾಗೆಂತ ನೀನು ಕೊಟ್ಟಾಗ ನಿನಗೂ ಹಿಂದೆ ಕೊಟ್ಟನಲ್ಲ ಆತ. ಒಂದು ವಿನಿಮಯ ಆದದ್ದು ಹೌದು ಅಲ್ಲೋ? ವಿನಿಮಯ ಎಷ್ಟು ಕಾಲಕ್ಕೆ ಅದು ಉಳಿಸಿಕೊಳ್ಳುವುದು ನಿನ್ನ ಕೆಲಸ. ಏನು ಉಳಿಸುವುದು? ವಿನಿಮಯ ರೂಪವಾಗಿ ಆದದ್ದು. ನಿನ್ನಿಂದ ಅರ್ಧಾಯುಷ್ಯವನ್ನು ಪಡೆದ, ಆವಾಗ ನಿನಗೆ ಕೊಡುಗೆ ಆಗಿ ಕೊಟ್ಟನೋ ಇಲ್ಲವೋ ಅದನ್ನು ಸ್ವೀಕರಿಸಲು ಆ ಪ್ರಕರಣ ಮತ್ತೆ ನೀನು ಎತ್ತಿ ಆಡುವುದು ಯಾವ ನೆಲೆಯಿಂದ? ಆಡುವುದಕ್ಕಾಗುವುದಿಲ್ಲ. ಅದನ್ನು ನೀನು ಮಾಡಿಕೊಂಡೆ. ಆಮೇಲೆ ದ್ವೇಷವುಳ್ಳವನಾಗಿಯೇ ನೀನು ಕವಚವನ್ನು ಪಡೆದದ್ದು. ನಿನಗೆ ಒಳ್ಳೆಯವನಾಗಬೇಕು ಅಂತಿದ್ರೆ ನಿನ್ನ ಸ್ವಸ್ಥಾನದಲ್ಲೇ ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಬೇಕಾದ್ದನ್ನು ಹೊಂದಬಹುದಾಗಿತ್ತು. ನಮ್ಮನ್ನು ಒಳ್ಳೆಯವರನ್ನಾಗುವುದಕ್ಕೆ ನೀವು ಬಿಡಬೇಕಲ್ಲ ದೇವತೆಗಳು. ಎಲ್ಲಿ ತಪ್ಪಿಸೆವು? ಪದೇ ಪದೇ ಈ ರೀತಿಯಾದಂತಹ ದಬ್ಬಾಳಿಕೆಯನ್ನು ತಡೆಯುವುದಕ್ಕಾಗಿಯೇ ದೈತ್ಯರಿಗೆ ಒಂದು ಸ್ಥಿತಿಯನ್ನು ಒದಗಿಸುವುದಕ್ಕಾಗಿ ನಾನು ಹೊರಬೇಡಿದ್ದು. ಗೊತ್ತಾಯ್ತು? ಹೌದಪ್ಪ. ಸುಸ್ಥಿತಿಯನ್ನು ಒದಗಿಸುವುದು ಅಂದ್ರೆ ಪರರ ಧರೆಯನ್ನು ಆಕ್ರಮಿಸುವ ಮೂಲಕವಾಗಿ ಅವರಿಗೊಂದು ಸ್ಥಾನವನ್ನು ಕೊಡುವುದಂತಲ್ವ? ಅವರು ಆಕ್ರಮಿಸಬಹುದು ನನ್ನ ಬದುಕಿನ ಮೇಲೆ. ಅಯ್ಯೋ, ನಿನ್ನ ಬದುಕಿನ ಮೇಲೆ ಆಕ್ರಮಿಸಿದ್ದು ಯಾಕೆ ಅನ್ನೋದಕ್ಕೆ ಉತ್ತರವನ್ನು ಕೊಟ್ಟಿದ್ದೇನೆ ನಾನು. ಅದನ್ನು ನೀನು ಒಪ್ಪಿಕೊಂಡು ನಡೆದಿದ್ದೆ ಎನ್ನುವಲ್ಲಿ ಅದು ಮುಗಿಯಿತಲ್ಲಿಗೆ. ಈಗ ಪುನಃ ಪಡೆಯದ್ದು ಯಾಕೆ? ಅದರ ಬದಲಾಗಿ ನಿನ್ನ ಸ್ಥಾನದಲ್ಲೇ ಗಟ್ಟಿಯಾಗಬಹುದಿತ್ತಲ್ಲ. ಅದನ್ನುಳಿದು ಬೇರೆಯವರ ಮನೆಯನ್ನೆಲ್ಲ ಕಸಿದುಕೊಳ್ತೇನೆ ಎನ್ನುವ ಹಾಗೆ ಹೋಗಿ ನಾಲ್ಕು ಸ್ವಾಧೀನ ಯಾವತ್ತು ನೀನು ವಶ ಮಾಡಿಕೊಂಡೆಯೋ ಆವಾಗಲೇ ನೀನು ಪ್ರಶ್ನೆಗೆ ಒಳಗಾದ. ನನಗೆ ಸಂಶಯ ಬಂತು. ಏನು ಸಂಶಯ? ಅರ್ಧ ಆಯುಷ್ಯ ಕೊಟ್ಟ ಮೇಲೆ ಇನ್ನು ಎಷ್ಟು ಆಯುಷ್ಯ ಉಂಟು ಅಂತ ಗೊತ್ತಿಲ್ಲ. ಬ್ರಹ್ಮನಲ್ಲಿ ಕೇಳಿದ ಉತ್ತರ ಇರಲಿಕ್ಕಿಲ್ಲ. ಅದಕ್ಕೋಸ್ಕರವಾಗಿಯೇ ನನ್ನ ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ಳಕ್ಕೆ ಬೇಕಾಗಿಯೇ ಬರಬೇಡಿದ್ದು ನಾನು. ಅಯ್ಯ, ಲೋಕದಲ್ಲಿ ಒಂದು ನಿಯಮ ಉಂಟು, ಹೀಗೆ ಇಷ್ಟವನ್ನು ಇಷ್ಟು ಸಮಯ ಇರಬೇಕು, ಹೀಗಿರಬೇಕು ಅಂತ. ಅದನ್ನು ನೀನು ವೃದ್ಧಿ ಮಾಡ್ತೇನೆ ಎನ್ನುವ ಹಾಗೆ ಹೊರಟೆ ಅಂತಾದ್ರೆ ಆಗುವುದಕ್ಕುಂಟು. ಲೋಕ ನಿಯಮವನ್ನು ಉಲ್ಲಂಘನೆ ಮಾಡಿದ ಹಾಗಾಗ್ತದೆ. ನಿಯಮದೊಳಗೆ ನಿನ್ನನ್ನು ತರಬೇಕು ಎನ್ನುವುದಕ್ಕಾಗಿ ಇಷ್ಟನ್ನು ಮಾಡಿದ್ದೆ. ಹೊರಟದ್ದು ಹಾಗೆ ನಾನು ಈ ಸಲ. ಈಗ ನಾನು ನಿಯಾಮಕ ಬಂದವ, ತಡೆದಿರಲ್ಲ ನಿನ್ನನ್ನು. ನಿನಗೆ ನೇರ ಬರ್ಬೋದಿತ್ತಲ್ಲ, ಶ್ರೀವೇಷ ಮಾಡಿಕೊಂಡು ಬಂದದ್ದು ಯಾಕೆ? ನಿನ್ನಿಂದ ಕಸಿದುಕೊಳ್ಳಬೇಕು ಅಂದ್ರೆ ಅದೇ ದಾರಿ ಎನ್ನುವುದೇ ನನಗೆ ಸರಿಯಾಗಿ ಗೊತ್ತಿದ್ದೇ ನಾನು ಬಂದದ್ದು. ಮಾಯಾವಿಗಳನ್ನು ಮಾಯೆಯಿಂದಲೇ ವಶಪಡಿಸಬೇಕು. ಕವಚ ಹೋದಲ್ಲಿಗೆ ವಿರೋಚನ ಅಳುಗುತ್ತಾನೆ ಅಂತ ಭಾವಿಸಿದ್ದೇನೆ. ಬೇರೆ ಏನುಂಟು ಬಲ? ನಿನ್ನನ್ನು ಎದುರಿಸಬಲ್ಲೆ, ನನ್ನನ್ನು ಕೆಡಹಬಲ್ಲೆ. ಯಾವ ಸಾಮರ್ಥ್ಯದಿಂದ? ನನಗೆ ನನ್ನ ಸ್ವಸಾಮರ್ಥ್ಯ, ನನ್ನ ಆತ್ಮಬಲದ ಮೂಲಕವಾಗಿ. ಕರ್ಮದಲ್ಲೇ ಕೆಟ್ಟು ಹೋದಂತಹ ನೀನು ಏನು ಗೆಲ್ಲಬಲ್ಲೆ ಹೇಳು? ನೋಡು, ನನ್ನಲ್ಲಿ ಬಲ ಏನಿದೆ ಎಂಬುದನ್ನು ಅರ್ಥ ಮಾಡಿಕೊ. ಯುದ್ಧದ ಮೂಲಕವಾಗಿ
ಆಗಿರುವ ಹಿರಣ್ಯಕಶ್ಯಪನನ್ನು ನೋಡಿರಬಹುದು, ಆಮೇಲೆ ಪ್ರಹ್ಲಾದನನ್ನು. ದೇಹಬಲ ಅದಕ್ಕಿಂತಲೂ ಅತಿಶಯವಾದಂತಹ ಬಲವನ್ನು ಕೊಡುವಂಥದ್ದು ಆತ್ಮಬಲ. ನನ್ನ ಆತ್ಮಶಕ್ತಿ, ನನ್ನ ಆತ್ಮಸ್ಥೈರ್ಯದಿಂದ ನಿನ್ನನ್ನು ಮಣಿಸಬಲ್ಲ. ಹೊರಬಲದ ಮೂಲಕವಾಗಿ ರಕ್ಷಣೆಯನ್ನು ಹೊಂದಿದ್ದನ್ನು ಪಡೆದುಕೊಂಡಂತಹ ನನಗೆ ಆತ್ಮಬಲ ಉಂಟು ಎನ್ನುವ ಹಾಗೆ ಮತ್ತೆ ಮೈಯಿಬ್ಬುವ ನಿನ್ನನ್ನು ಕುಗ್ಗಿಸುವುದಕ್ಕೆ ಕಷ್ಟವಾದೀತು ಹೇಳು. ಏನು ನಿನ್ನ ಆಯುಸ್ಸಿನ ಪರಿಮಿತಿ ಎನ್ನುವುದನ್ನು ನಿರ್ಣಯ ಮಾಡಬಹುದಂತ ಸಾಮರ್ಥ್ಯವುಳ್ಳವನು ಉಂಟು ನಿನಗೆ ಆತ್ಮಬಲ? ನೀನು ವಿರೋಧಿಸಿ ಕರ್ಮಶುದ್ಧಿ ಇದ್ದವನಿಗೆ ಮಾತ್ರ ಬಲ ಸಿದ್ಧಿ. ನಿನ್ನ ಕರ್ಮಶುದ್ಧಿ ಇಲ್ಲ, ಆದ್ರೆ ನೀನು ನನ್ನಲ್ಲಿ ಕರ್ಮಶುದ್ಧಿ ಇಲ್ಲ ಅಂತಾದ್ರೆ ವಿರಂಚಿ ಒಲಿಯಿತಾನೆ. ಆ ಕಾಲಕ್ಕಿಂತ ಬ್ರಹ್ಮ ಒಲಿದಿದ್ದಾನೆ ತಾಗುವಾಗ. ಹೌದಪ್ಪ, ಆ ಕಾಲಕ್ಕಿತ್ತು, ಆಮೇಲೆ ಕಳೆದುಕೊಂಡೆ ನೋಡು. ಹೌದಾ? ಎನ್ನುವುದರಿಂದ ನಾಡಿದ ಈ ಕಾಲಕ್ಕಿಲ್ಲ ಅಂತ. ನಿನ್ನ ಮುಂದೆಯೂ ಛಾತಿಯಲ್ಲಿ ನಿಲ್ತೇನೆ ಅಂತಾದ್ರೆ ನನ್ನ ಬಲ ಇರುವುದು ನಿನಗೆ ಅರ್ಥ ಆಗಿರ್ಬೇಕು. ಆದೀತಪ್ಪ, ಎಷ್ಟು ಹೊತ್ತು ನಿಲ್ಲುತ್ತೆ ಅಂತ ಪ್ರಶ್ನೆ ಇರುವುದು. ಕೊನೆವರೆಗೂ ನಿಲ್ತೇನೆ, ಮತ್ತೆ ಉಳಿದವರಾಗಿ ಅರ್ಧ ಅರ್ಧ ಅಂತ ಹೇಳುವ ಜನ ಅಲ್ಲ. ನಾನು ಬಂದದ್ದು ಕೊನೆಗೊಳಿಸುವುದಕ್ಕಾಗಿ. ಕಿರೀಟ ಕಟ್ಟಿದ್ರೆ ಪೂರ್ಣ ಮಾಡಿ ಹೋಗು. ಹೌದಪ್ಪ, ಕೊನೆಯವರೆಗೂ. ಉಳಿದವರಾಗಿ ನಾನು ಪೂರ್ಣ ಆಗುವುದಿಲ್ಲ, ನನಗೆ ಅರ್ಧ ಅರ್ಧ ಮಾಡಿ. ಒಂದು ಪ್ರಶ್ನೆ ಕೇಳಲ್ಲ, ನಾನು ನಂಬಿದ ದೇವರ ಬಲ ಉಂಟು ನನಗೆ. ಕೊನೆವರೆಗೆ ಅಂತ ಆಡಿದ್ಯಲ್ಲ, ನಿನ್ನ ಕೊನೆ ಯಾವಾಗ ನಿನಗೆ ಗೊತ್ತು? ನಿನ್ನ ಕೊನೆ ಯಾವಾಗ ನಿನಗೆ ಗೊತ್ತಿದೆ ಅಂತ? ಯಾವುದು ನಿನ್ನ ಕೊನೆ ಯಾವಾಗ? ಕೊನೆ ಮಾಡ್ತಿಂತಾದ್ರೆ ನೋಡ್ತೇನೆ ನಾನು. ಕೊನೆ ಮಾಡುವುದಕ್ಕಾಗಿಯೇ ಬಂದವ ನಾನು. ನೀನು ಕೊನೆ ಮಾಡ್ತಿದ್ದಾದ್ರೆ ಖೇದ ಇಲ್ಲ. ಹೌದು, ಅಲ್ಲಿಯವರೆಗೂ ಎದೆ ಸೆಟದು ನಿಲ್ತೇನೆ. ಸೆಟಸಿ ಎದೆಯಲ್ಲಿರುವಂತಹ ಬೆಂಪನ್ನು ಸೆಳೆಯುತ್ತೇನೆ. ನನ್ನ ಅಪ್ಪನಾಗೆ ಕೈ ಮುಗಿದು ಭಜನೆ ಮಾಡ್ತೇನೆ ಅಂತ ಭಾವಿಸಬೇಡ. ಅಜ್ಜನ ಬುದ್ಧಿ ತೋರಿಸ್ತೀಯ ನೀನು? ಮತ್ತು ಭಜನೆಗೆ ತಾಳಲ್ಲ. ಅಜ್ಜನ ಬುದ್ಧಿ, ಅಜ್ಜನ ಬುದ್ಧಿ ನಿನಗೆ ಮಧುವನ್ನು ಕೊಂದವಂತ ಹೆಸರುಂಟ? ಮಧುಸೂದನ. ಕೈಟ ಬರ್ತಕ ಭಾರಿ. ನೋಡೋಣ. ಈಗ ಒಂದು ಕಾಲಗ ನಿಲ್ಲಿಸಿದ್ದಾನೆ. ಯಾಕೆ? ನನ್ನಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಭಾವಿಸಬೇಡ. ಇನ್ನ ಮುಂದೆ ಸುಮ್ಮನೆ ವ್ಯರ್ಥ ಸಮಯ ಹಾಳು ಮಾಡಿದ್ಯಾಕೆ? ಸುಮ್ಮನೆ ಅಲ್ಲ, ನಿನ್ನ ಮುಂದೆ ಅಷ್ಟೇ ಅಲ್ಲ ಯುದ್ಧ ಅಂದ್ರೆ. ಹೌದಪ್ಪ, ಒಂದು ಅಣಕು ಅಷ್ಟೇ. ನಾನು ಸೃಷ್ಟಿಸಬಲ್ಲೆ. ಕಳೆದು ಹೋದಂತಹ ದೈತ್ಯರನ್ನು ಮರಳಿ ಸೃಷ್ಟಿಸುವಂತಹ ಸಾಮರ್ಥ್ಯ ಹೊಂದಿದ್ದೇನೆ ನಾನು. ಅದೊಂದು ರಚನೆ ಗೊತ್ತು ನಿಮಗೆ? ರಾಜ್ಯದಲ್ಲಿ ಬಂದಿದ್ದವರು ಯಾರು? ವೇದಗಳ ಅಪಹಾರಕನಾದಂತಹ ತಮಾಸುರನಾಗಿದ್ದೇನೆ. ಏನು ಮಾಡ್ತೀನಿ ನೀನು? ವೇದಾಪಹಾರಿಯಾದಂತಹ ತಮ ಮತ್ತೊಮ್ಮೆ ಕತ್ತಲನ್ನೇ ಸೃಷ್ಟಿಸುವ ಯೋಚನೆ ಬೆಳಕು ಕೊಡುವುದಕ್ಕೆ ಚೆನ್ನಾಗಿ ತಿಳಿದವ. ತಮನ ವಧೆಗೆ ಯಾವನು ಏನಾದನು ನೆನಪು ಮಾಡಿಕೊ, ಅದೇ ಆಗಿ ಬಂದೇನು ನಾನು.
ಏನು ವಿಚಿತ್ರ. ಅಜ್ಞಾನದಿಂದ ಅಂಧಕಾರ, ಜ್ಞಾನದಿಂದಲೇ ಬೆಳಕು. ಈ ಬೆಳಕಿನ ಜ್ಞಾನದಿಂದ ಊರೆಲ್ಲವೂ ಕಂಗೆಟ್ಟಿದೆ. ಅಂಧಕಾರವನ್ನೇ ಬಯಸುವವರು ನಾವು. ತಮಾಸುರ, ನಾನೇ ಸರಿ. ಈ ಜ್ಞಾನಕ್ಕೆಲ್ಲ ಕಾರಣ ಒಂದು ಮಾತ್ರ, 4 ವೇದಗಳು. ಇದರಿಂದಾಗಿ ಪೃಥ್ವಿಯಲ್ಲಿ ಭೂಸುರರೆಲ್ಲರೂ ಯಾಗ ಯಜ್ಞ ಹೋಮ ಹವನಾದಿಗಳನ್ನು ಮಾಡಿ ಆ ದೇವತೆಗಳಿಗೆ ಬೇಕಾದಂತಹ ಹವಿಸ್ಸನ್ನು ಬಡಿಸಿ ಅವರನ್ನು ಬಲಿಷ್ಠಗೊಳಿಸುತ್ತಾ ಇದ್ದಾರೆ. ನಮ್ಮ ಶಕ್ತಿಯು ಕ್ಷೀಣಿಸುತ್ತಾ ಇದೆ. ಆದ್ದರಿಂದ ದೇವತೆಗಳಲ್ಲಿಗೆ ಪ್ರತೀಕಾರವನ್ನು ಮಾಡುವುದಕ್ಕಾಗಿ ಚತುರ್ವೇದಗಳನ್ನು ಅಪಹರಿಸಿದ್ದೇನೆ ಸಾಕ. ಏನು ಮಾಡಿದ್ದೇನೆ ಗೊತ್ತೇ? ಕಾಡುತ್ತಾ ಇದೆಯಲ್ಲ ಜಲರಾಶಿ, ಈ ಸಮುದ್ರವನ್ನು ಹೊತ್ತು ಸ್ವಲ್ಪ ಸಮಯ ಇಲ್ಲೇ ಅಡಗುವುದು. ದೇವತೆಗಳ ಫಲ ಎಲ್ಲ ಕ್ಷೀಣವಾಗುತ್ತದೆ. ಹೋಮ ಹವನ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಫಲ ಇಲ್ಲ. ಆದ್ದರಿಂದ ತಡ ಮಾಡುವುದಿಲ್ಲ, ನಡೆಯುತ್ತಾರೆ.